ಇವತ್ತು ನಮ್ಮ ರಕ್ಷಿತ್ ಶೆಟ್ಟಿ ಅವರ ಹುಟ್ಟುಹಬ್ಬ. ಹೀಗಾಗಿ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಕ್ಚುಲಿ ನಾನು ಬೆಳಗ್ಗೆನೇ ವಿಶ್ ಮಾಡೋಣ ಅಂತಿದ್ದೆ. ಬೆಳಗ್ಗೆನೂ ಕೂಡ ಜಸ್ಟ್ ಪೋಸ್ಟ್ ಹಾಕ್ಬಿಟ್ಟು ಒಂದು ವಿಶ್ ಮಾಡಿದೆ. ಬಟ್ ನಾನು ನನ್ನ ಥರನೇ ಸುಮಾರು ಜನ ಕನ್ನಡ ಚಿತ್ರರಂಗದ ಅಭಿಮಾನಿಗಳು, ಅವರ ಅಭಿಮಾನಿಗಳು ಎಲ್ಲರೂ ಅಂದರೆ ಅವ್ರು ಏನಾದರೂ ಒಂದು ಅವರ ಸಿನಿಮಾದ ಬಗ್ಗೆ ಏನಾದರೂ ಅಪ್ಡೇಟ್ ಕೊಡ್ತಾರೆ, ಅವರ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಅಪ್ಡೇಟ್ ಕೊಡ್ತಾರೆ ಅಂತ ಕಾದಿದ್ದು. ಅಪ್ಡೇಟ್ ಕೊಡಲಿಲ್ಲ. ಅದೊಂದು ಬೇಜಾರಿದೆ. ಅದು ಬಿಟ್ಟರೆ ನಮ್ಮ ಸಿಂಪಲ್ ಸ್ಟಾರು ಸದಾ ಖುಷಿಯಾಗಿರಬೇಕು, ಹ್ಯಾಪಿಯಾಗಿರಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಹಾರೈಕೆ ಅಂತಲೇ ಹೇಳ್ಬೋದು. ಸೊ ರಕ್ಷಿತ್ ಶೆಟ್ಟರು ನಮ್ಮ ಮೇಲಲ್ಲಿ ಒಂದಿನ ಮತ್ತು ತುಗ್ಲಕ್ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ನಾಯಕರ ಅಂದರೆ ಚಿತ್ರಗಳ ಮೂಲಕ ಅವರು ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ್ರು. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಅವರ ಮೊದಲ ಹಿಟ್ ಸಿನಿಮಾ. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಆದಮೇಲೆ ಬಂದಂಥ ಸಿನಿಮಾಗಳಂದರೆ ರಿಕ್ಕಿ ಆಗಿರ್ಬೋದು, ವಾಸ್ತು ಪ್ರಕಾರ, 777, ಚಾರ್ಲಿ, ಉಳಿದವರು ಖಂಡತೆ ಸಿನಿಮಾನ ಅವರೇ ನಿರ್ದೇಶಕರಾಗ್ಬಿಟ್ರು. ಆ ರಿಚ್ಚಿ ಪಾತ್ರ ಮರೆಯೋಕ್ಕಾಗಲ್ಲ. ಆ ಸಿನಿಮಾ ಆ ಟೈಮ್ನಲ್ಲಿ ಅಂತ ಏನೂ ಹೋಗಲಿಲ್ಲ ಬಾಕ್ಸ್ ಆಫೀಸ್ ಲೆಕ್ಕಾಚಾರದಲ್ಲಿ. ಬಟ್ ಇವಾಗ ಕಲ್ಟ್ ಕ್ಲಾಸಿಕಲ್ ಆಗಿಬಿಟ್ಟಿದೆ. ಹೀಗಾಗಿ ಈ ಸಿನಿಮಾದ ಮುಂದುವರಿದ ಭಾಗ ರಿಚರ್ಡ್ ಆ್ಯಂಟೋನಿ. 4 ವರ್ಷ ಆಯಿತು ಸರ್, ದಯವಿಟ್ಟು ಏನಾದರೂ ಮಾಡಿ ಆ ಸಿನಿಮಾದ ಬಗ್ಗೆ ಅಪ್ಡೇಟ್ ಕೊಡಿ. ಪುಣ್ಯಕೋಟಿ ಸಿನಿಮಾ ಬರುತ್ತೆ ಅಂತ ಹೇಳಿದ್ರೆ ಅದು ಕಾದು ತುಂಬ ಬೇಜಾರಾಗ್ಬಿಟ್ಟಿದೆ ಶೆಟ್ರೆ. ನಿಜವಾಗ್ಲೂ ಹೇಳ್ತೀನಿ, ಎಷ್ಟು ನಿಮ್ಮನ್ನು ನೋಡೋಕ್ಕೆ ಅಂದರೆ ಸಪ್ತಸಾಗರದಾಚೆ ಪಾರ್ಟ್ 1 ಪಾರ್ಟ್ 2 ಸೈಡ್ 1 ಸೈಡ್ ಬಿ ಆದಮೇಲೆ ನೀವು ಯಾಕೆ ಕಾಣಿಸ್ತಾ ಇಲ್ಲ? ಮೊನ್ನೆ ಅಟ್ಲೀಸ್ಟ್ ಒಂದಿಷ್ಟು ಸಂದರ್ಶನಗಳಲ್ಲೆಲ್ಲ ಕೇಳೋರು, ಹೇಮಂತ್ ರಾವ್ ಸಂದರ್ಶನದಲ್ಲೆಲ್ಲ ನೀವು ನೋಡಿರ್ಬೋದು. ಅಟ್ಲೀಸ್ಟ್ ಫೋನ್ ಮಾಡ್ಬಿಟ್ಟು ಹಾಯ್ ಅಂತ ಕೇಳಿಸ್ಬಿಡಿ, ಅವ್ರ ವಾಯ್ಸ್ ಅಂತ ಕೇಳಿದ್ರು. ಆಮೇಲೆ ಅವರ ತಂದೆ ಒಂದು ಮನೇಲೇನೋ ಅವ್ರ ಕಾರ್ಯಕ್ರಮ ಇದ್ದಾಗ ಅಲ್ಲೊಂದು ಭಾಗವಹಿಸಿದ್ರು ಉಡುಪಿಯಲ್ಲಿ. ಅದೊಂದು ನಾನು ನೋಡ್ಬಿಟ್ಟು ರಕ್ಷಿತ್ ಶೆಟ್ಟಿ ಅವ್ರು ಏನೋ ಮಾಡ್ತವ್ರೆ ಅನ್ನೋ ಥರ ಇತ್ತು. ಬಟ್ ಈ ಅವರ ಬರ್ತಡೆಗೆ ಏನಾದ್ರು ಒಂದು ಅಪ್ಡೇಟ್ ಕೊಡ್ಬೋದು ಅಂದ್ಕೊಂಡು, ಬಟ್ ಕೊಡಲಿಲ್ಲ. ಬಟ್ ಇರಲಿ, ಆ ಕುತೂಹಲ ಕಾತುರತೆ ನಮಗೆ ತುಂಬ ಇದೆ ಸರ್. ನಿಜವಲ್ಲೂ ವಿ ಆರ್ ವೇಟಿಂಗ್ ಆ್ಯಂಡ್ ವಿ ಆರ್ ಆಲ್ವೇಸ್ ಲವಿಂಗ್. ಸೊ ನೀವು ಮತ್ತೆ ಕ್ಯಾಪ್ ಅಂದರೆ ಡೈರೆಕ್ಟರ್ ಕ್ಯಾಪ್ ತರಿಸಿ ಮತ್ತೆ ಸಿನಿಮಾನ ಮಾಡ್ತೀನಿ ಅಂತ ಹೇಳಿದ್ದೀರಾ, ಬೇಗ ಕಮ್ ಬ್ಯಾಕ್ ಮಾಡಿ ಸರ್. ನಿಜವಾಗ್ಲೂ ಅದೇನೋ ನಿಮ್ಮದೇ ಆದಂಥ ಒಂದು ಹೊಸ ಲುಕ್, ಒಂಥರ ಡಿಫ್ರೆಂಟ್ ಜಾನರ್ ಅಂತಲೇ ಹೇಳ್ಬೋದು. ಒಂಥರ ಡಿಫ್ರೆಂಟ್ ವಿಭಿನ್ನವಾಗಿ ತೋರಿಸ್ಕೊಡ್ತೀರ ಸಿನಿಮಾನ. ಹೀಗಾಗಿ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ. ಸೊ ಕಮ್ ಬ್ಯಾಕ್ ಮಾಡಿಬಿಟ್ಟು ಒಂದು ರಗ್ಗಡಾಗಿರೋ ಒಂದು ಸಿನಿಮಾ ಕೊಡಿ ಅಂತ ಹೇಳ್ತೀವಿ. ಸಿಂಪಲ್ಲ ರಗ್ಗಡು ಒಟ್ಟಲ್ಲಿ ಮತ್ತೆ ಇಂಡಸ್ಟ್ರಿಗೆ ಅದ್ರ ಮತ್ತೆ ಸಿನಿಮಾ ಬನ್ನಿ ಸರ್. ಸಪ್ತಸಾಗರದಾಚೆ ರಿಲೀಸ್ ಆಗಿ ಆಲ್ರೆಡಿ 2-3 ವರ್ಷಗಳು ಆಯಿತು. ರಿಚರ್ಡ್ ಆ್ಯಂಟೋನಿ, ಪುಣ್ಯಕೋಟಿ ಬರಬೇಕು ಸರ್. ಅದ್ರ ಬಗ್ಗೆ ಒಂದು ಅಪ್ಡೇಟ್ ಕೊಡಿ. ನಿಜವಲ್ಲೂ ಒಂಥರ ಖುಷಿ ಆಗುತ್ತೆ. ನಿಮ್ಮೆಲ್ಲ ಆಲ್ಮೋಸ್ಟ್ ಸಿನಿಮಾಗಳನ್ನ ನೋಡಿದ್ದೀನಿ. ವಾಸ್ತು ಪ್ರಕಾರ, ರಿಕ್ಕಿ, ಕಿರಿಕ್ ಪಾರ್ಟಿ ಎಲ್ಲ ಸಿನಿಮಾಗಳನ್ನೂ ಆಲ್ಮೋಸ್ಟ್ ಅಲ್ಲ ಅಂದರೆ ಲಿಸ್ಟ್ ಹೇಳ್ತಾ ಹೋದರೆ ತುಂಬ ಇದಾಗತ್ತೆ. ಮಾಡಿರೋ ಕೆಲವೇ ಸಿನಿಮಾಗಳಾದರೂ ಒಂದು ಗುರುತಿಸ್ಕೊಂಡಿರೋ ಸಿನಿಮಾಗಳು. ಹೀಗಾಗಿ ಇನ್ನು ಗೋಧಿ ಬಣ್ಣ ಸಾಧಾರಣ ಮೈಕೊಟ್ಟು ಅಷ್ಟೇ ತುಂಬ ಅದ್ಭುತವಾಗಿ ಮೂಡಿ ಬಂದಿತ್ತು ಸಿನಿಮಾನ. ಅದೇ ರೀತಿ ಸರ್, ನೀವು ಆ್ಯಕ್ಟಿಂಗ್ ಮಾಡ್ತೀರೋ, ಡೈರೆಕ್ಷನ್ ಮಾಡ್ತೀರೋ, ಅಥವಾ ನಿಮ್ಮದೇ ಪರಮ ಸ್ಟುಡಿಯೋಸ್ ಮೂಲಕ ಅದು ಪ್ರಸ್ತುತಪಡಿಸ್ತೀರೋ, ನೀವೇ ನಿರ್ಮಾಣ ಮಾಡ್ತೀರೋ, ಒಟ್ಟಿನಲ್ಲಿ ನೀವು ಕಮ್ ಬ್ಯಾಕ್ ಮಾಡಬೇಕು ಸರ್. ಎಲ್ಲರೂ ಕಾಯ್ಕೊಂತ ಕೂತ್ಕೊಂಡಿದ್ದೀವಿ. ಹೀಗಾಗಿ ನೀವು ನಿಮ್ಮ ಸಿನಿಮಾಗಳ ಮೂಲಕ ಮತ್ತೆ ಮನರಂಜಿಸಬೇಕು ಅಂತ ನಾವೆಲ್ಲರೂ ಕೇಳ್ಕೊತಾ ಇದ್ದೀವಿ. ಇರಲಿ ಸರ್, ಒಂಥರ ರಿಕ್ವೆಸ್ಟ್ ಇದು. ಅಂದರೆ ನಿಮ್ಮ ಸಿನಿಮಾಗಳ ಅಭಿಮಾನಿಯಾಗಿ ನಾವು ಅದನ್ನು ಕೇಳ್ಕೊತಾ ಇರೋದು. ಅವನೇ ಶ್ರೀಮನ್ನಾರಾಯಣ ಯಾವ ರೀತಿ ಇತ್ತು ಒಂಥರ ಎಕ್ಸ್ಪೆರಿಮೆಂಟ್ ಮಾಡಿದವ್ರು ನೀವು. ಹೀಗಾಗಿ ಇರಲಿ, ನಮ್ಮ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಅವರಿಗೆ ಎಲ್ಲರ ಪರವಾಗಿ, ಜೊತೆಗೆ ನನ್ನ ಪರವಾಗಿಯೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಹ್ಯಾಪಿ ಬರ್ತ್ಡೇ. ಆದಷ್ಟು ಬೇಗ ಒಂದು ಸಿಹಿಯಾದ ನ್ಯೂಸ್ ಕೊಡಿ ಅಂತ ನಾನು ಈ ಮೂಲಕ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಒನ್ಸ್ ಅಗೇನ್ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್.